ನೀಟಾಗಿ ಬರ್ತಾರೆ, ಪೆಟ್ರೋಲ್ ಬಂಕ್ಗೆ ಬಂದು ನಿಂತ್ಕೊಂಡು ಪೆಟ್ರೋಲ್ ಹಾಕಿಸ್ಕೋತಾರೆ. ಕಾಸು ಕೇಳಿದ್ರೆ ಜೇಬಲ್ಲಿದ್ದ ಡ್ಯಾಗರ್ ಅನ್ನ ಕೈಯಲ್ಲೆತ್ತಿ ದುಡ್ಡು ಕೊಡಲ್ಲ ಏನೋ ಮಾಡ್ತೀಯಾ ಅಂತ ಕಾಸು ಕೊಡದ ಕಿರಿಕ್ ಮಾಡಿದ್ದಾರೆ. ಬೈಕ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಕಾಸು ಕೇಳಿದ್ದಕ್ಕೆ ಡ್ಯಾಗರ್ ತೋರಿಸ್ಬಿಟ್ಟಿದ್ದಾರೆ ಇಬ್ಬರು ಪುಂಡ್ರು. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನದ SLN ಪೆಟ್ರೋಲ್ ಬಂಕ್ ಸಿಬ್ಬಂದಿಗೆ ಡ್ಯಾಗರ್ ತೋರಿಸಿ ಬೆದರಿಕೆ ಒಡ್ಡಿ ಹಣ ಕೊಡದೆ ಓಡೋಗ್ಬಿಟ್ಟಿದ್ದಾರೆ ರೌಡಿಗಳು. ಹಾಸನದ ಬಿಟ್ಟಗೋಡನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. CCTVಯಲ್ಲಿ ಸೆರೆ ಸಿಕ್ಕಿದೆ. ಪೆಟ್ರೋಲ್ ಹಾಕಿದ ಬಳಿಕ ಹಣ ಕೊಡು ಅಂತೇಳಿ ಸಿಬ್ಬಂದಿ ಕೇಳ್ತಾರೆ. ಆದರೆ ಸಿಬ್ಬಂದಿಗೆ ಡ್ರ್ಯಾಗರ್ ತೋರಿಸಿ ಪುಡಿ ರೌಡಿಗಳು ಎಸ್ಕೇಪ್ ಆಗಿದ್ದಾರೆ. ಹಾಸನ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಡ್ಯಾಗರ್ ಎಲ್ಲ ಯಾಕ್ರಿ ತೋರ್ಸಕ್ ಹೋದ್ರಿ? ಕೈ ಮುಗಿದು ಅಣ್ಣ ನನ್ನ ಹತ್ರ ದುಡ್ಡಿಲ್ಲ, ಇಲ್ಲ ಅಣ್ಣ ದುಡ್ಡಿಲ್ಲ ಅಂತಂದ್ರೆ ಪಾಪ ಅವನೇ ಇನ್ನೊಂದು 100 ರೂಪಾಯಿ ಸೇರ್ಸಾಕ್ತಿದ್ನೇನು. ಏನು ದೊಡ್ಡ ರೌಡಿಗಳು ಇವರು. ಕೈಯಲ್ಲಿ ಡ್ಯಾಗರ್ ಹಿಡ್ಕೊಂಡು ಪೆಟ್ರೋಲ್ ಹಾಕ್ಕೊಂಡು ನಾಚಿಕೆ ಮಾನ ಮರೆದಿರ್ಬೇಕು ಮನುಷ್ಯಂಗೆ. ಹುಟ್ಟಿದ ಮೇಲೆ ದುಡ್ಡು ಕೊಟ್ಟು ಏನಾದರೂ ತಗೊಂಡಿದ್ರೆ ಅದನ್ನು ದುಡ್ಡು ಕೊಟ್ಟು ತಿನ್ನುವ ಯೋಗ್ಯತೆ ಇರಬೇಕು. ತಿನ್ನೋಕ್ಕಾಗಲಿಲ್ವಾ? ಕಾಲಿದೆ, ನಡೆದಾಡಬೇಕು. ಅದನ್ನ ಇಟ್ಕೊಂಡು ಡ್ರ್ಯಾಗರ್ ಇದೆ, ಸಿಬ್ಬಂದಿಗೆ ಎದುರಿಸ್ಬಿಡ್ತೀನಿ, ಸಣ್ಣ ಸಣ್ಣವ್ರನ್ನ ಎದುರಿಸ್ಬಿಡ್ತೀನಿ, ಕೈಯಲ್ಲಿರೋ ಚಾಕು, ನಮ್ಮಪ್ಪ ರೌಡಿ, ನಮ್ಮಪ್ಪ ಪೊಲೀಸು, ಅದೆಲ್ಲ ನಡೆಯಲ್ಲ. ಬಿಟ್ಟಗೋಡನಹಳ್ಳಿಯಲ್ಲಿ ನಡೆದಿದೆ ನಿನ್ನೆ ಹಾಸನದಲ್ಲಿ. ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ, ಹಾಸನ ರಿಪಬ್ಲಿಕ್ ಆಫ್ ಹಾಸನ ಅಂತೆಲ್ಲ ಮಾತಾಡ್ತೀವಿ. ಇಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗಿದೆ? ನೋಡಿ, ಸಾಮಾನ್ಯವಾಗಿ ಜನ ಸುತ್ತಮುತ್ತ ಇರೋ ಸಂದರ್ಭದಲ್ಲೇ ದುಡ್ಡು ಕೊಡಲ್ಲ, ಏನೋ ಕಿತ್ಕೊತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಪುಣ್ಯ CCTVಯಲ್ಲಿ ಈ ದೃಶ್ಯ ಸರಿಯಾಗಿದೆ. ಪೊಲೀಸರು ಇವರನ್ನು ಹುಡುಕಬೇಕು. ಫಸ್ಟು ಡ್ಯಾಗರು ಮತ್ತು ಆ ಪೆಟ್ರೋಲ್ ಬಂಕ್ ಸಿಬ್ಬಂದಿಯ ಪೆಟ್ರೋಲ್ನ ಹಣ ಅದನ್ನು ವಸೂಲಿ ಮಾಡಿ ಕೊಡಬೇಕು. ಬಿಟ್ಟಿಗೆ ಬಿದ್ದಿರಲ್ವಲ್ಲ. ಸಚಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಹಾಸನದಂಥ ಹಾಸನ, ರಿಪಬ್ಲಿಕ್ ಆಫ್ ಹಾಸನ ಅಂತೀವಿ, ಅಲ್ಲಿನ್ನೂ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಇಷ್ಟು ನಿರ್ಲಕ್ಷ್ಯನ? ಹಾಸನದಲ್ಲಿ ರೌಡಿಗಳು ಡ್ಯಾಗರ್ ಹಿಡ್ಕೊಂಡು ರಸ್ತೆ ಮಧ್ಯೆ ಓಡಾಡುವಷ್ಟು ಭಯ ಇಲ್ಲದೆ ಇದ್ದಾರಾ? ಯಾಕೆ ಹಿಂಗೆ? ಏನು ಘಟನೆ ಇದು ಸಚಿನ್? ಖಂಡಿತ ಪ್ರಣತ್, ಎಲ್ಲೋ ಒಂದ್ ಕಡೆ ಹಾಸನದಲ್ಲಿ ಪೊಲೀಸರ ಭಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಹಲವಾರು ಘಟನೆಗಳಾದ್ರೂ ಕೂಡ ಪೊಲೀಸರು ಎಲ್ಲೋ ಒಂದ್ ಕಡೆ ಎಚ್ಚೆತ್ಕೊಂಡಿಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು. ಏನು ನಿನ್ನೆ ಸಂಜೆ ಹಾಸನ ನಗರದ ಹೊರವಲಯದಲ್ಲಿರ್ತಕ್ಕಂಥ ಬಿಟ್ಗೋಡ್ನಳ್ಳಿ ಒಂದು ಸರ್ಕಲ್ ನ ಬಳಿ ಇರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕಿಗೆ ಇಬ್ಬರು ಯುವಕರು ಬರ್ತಾರೆ. 50 ರೂಪಾಯಿ ಪೆಟ್ರೋಲ್ ಅನ್ನು ಹಾಕ್ಸ್ಕೊಳ್ತಾರೆ. ಅದಾದ ಬಳಿಕ ಏನು ಫೋನ್ ಪೇನ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಫೋನ್ ಸ್ವಿಚ್ ಆಫ್ ಆದ ನಂತರ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳು ಹಣ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೇವಲ 50 ರೂಪಾಯಿ ಪೆಟ್ರೋಲ್ ಕೂಡ ಒಂದು ಯೋಗ್ಯತೆಯೂ ಕೂಡ ಇಲ್ದಂತ ಯುವಕರು ಏನು ಆ ಒಂದು ಡ್ರ್ಯಾಗನ್ ಅನ್ನ ತೋರಿಸಿ ಆ ಪೆಟ್ರೋಲ್ ಬಂಕ್ ನ ಯುವಕರಿಗೆ ಎದುರಿಸಿರ್ತಕ್ಕಂಥದ್ದು. ಅಂದ್ರೆ ಹಣವನ್ನ ಕೇಳಿದ್ರೆ ಡ್ರ್ಯಾಗರ್ ಅಲ್ಲಿ ಚುಚ್ಚುತ್ತೀವಿ ಅಂತ ಹೇಳ್ಬಿಟ್ಟು ಒಂದು ರೀತಿ ಜೀವ ಬೆದರಿಕೆನ ಹಾಕಿರ್ತಕ್ಕಂಥ. ಇದರಿಂದ ಯುವಕರು ಕೂಡ ಗಾಬರಿಗೊಂಡು ಅವರು ಅಲ್ಲಿಂದ ತೆರಳಿರ್ತಕ್ಕಂಥದ್ದು. ಆದ್ರೆ ಒಂದು ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ, ಹಾಡು ಹಗಲಲ್ಲೇ ಇಂತಹ ಒಂದು ಕೃತ್ಯಗಳು ನಡೀತಾ ಇದ್ರು ಕೂಡ ಎಲ್ಲೊಂದ್ ಕಡೆ ಪೊಲೀಸರು ಕೂಡ ಕಣ್ಮುಚ್ಚಿ ಕುಳಿತಿದ್ರ ಅನ್ನೋ ಒಂದು ಪ್ರಶ್ನೆ ಈ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇಂತಹ ಘಟನೆಗಳು ನಡೆದ್ರು ಕೂಡ ಏನು ಕಿಡಿಗಳಿದ್ದಾರೆ, ಪುಡಿ ರೌಡಿಗಳಿದ್ದಾರೆ, ಅವರಿಗೆ ಬಂಧಿಸಿ ಅವರವರಿಗೆ ಸರಿಯಾದ ಶಿಕ್ಷಣ ನೀಡಬೇಕು ಅಂತ ಹೇಳ್ಬಿಟ್ಟು ಕೂಡ ಸಾರ್ವಜನಿಕರ ಒಂದು ಆಕ್ರೋಶ ಕೂಡ ಆಗ್ತಾ ಇರ್ತಕ್ಕಂಥದ್ದು ಪ್ರಣತ್. ಓಕೆ, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.